ಓಲಾ ಊಬರ್ನ ಮಾರ್ಕೆಟು ಸ್ವಲ್ಪ ವರ್ಷದಲ್ಲೇ ಬಿದ್ದೋಗೋ ಚಾನ್ಸಸ್ ತುಂಬ ಇದೆ. ಯಾಕಂದರೆ ನಮ್ಮ ಯೂನಿಯನ್ ಮಿನಿಸ್ಟರ್ ಅಮಿತ್ ಶಾ ಜಿ ಅವರು ಭಾರತ್ ಟ್ಯಾಕ್ಸಿ ಅನ್ನೋ ಟ್ರಾನ್ಸ್ಪೋರ್ಟ್ ಸರ್ವಿಸಸ್ನ ಲಾಂಚ್ ಮಾಡಿದ್ದಾರೆ. ಅವ್ರ ಪ್ರಕಾರ ಈಗ ಅವರು ಲಾಂಚ್ ಮಾಡ್ತಿರೋದು ದಿಲ್ಲಿ, NCR, ಗುಜರಾತ್ ಅಲ್ಲಿ ಮಾತ್ರ. 1 ವರ್ಷದಲ್ಲಿ ಎಲ್ಲ ಯೂನಿಯನ್ ಟೆರಿಟರೀಸ್ಗೂ ಬರುತ್ತೆ. ಹಾಗೆ ವಿತಿನ್ 3 years ಅಲ್ಲಿ ಭಾರತ್ ಟ್ಯಾಕ್ಸಿ ಟ್ರಾನ್ಸ್ಪೋರ್ಟ್ ಸರ್ವಿಸಸ್ ಹೋಲ್ ಕಂಟ್ರಿ ಅವೈಲೇಬಲ್ ಇರುತ್ತೆ. ಅವ್ರು ಪ್ಲಾನ್ ಮಾಡ್ತಿರೋದು ಗುಡ್ ಸರ್ವಿಸ್ ಇನ್ನು ಲೆಸ್ ಪ್ರೈಸಲ್ಲಿ ಕೊಡಬೇಕಂತ. ಓಲಾ ಊಬರ್ ಕೂಡ ಅದೇ ಸರ್ವಿಸ್ ಮಾಡ್ತಾ ಇದೆ, ಆದರೆ ಪ್ರೈಸ್ ಜಾಸ್ತಿ ಇದೆ. ಊಬರ್ ಒರಿಜಿನ್ ಕಂಟ್ರಿ ಬಂದು USA. ಊಬರ್ನ ಡ್ರೈವರ್ಸ್ ಏನೆಲ್ಲ ಪ್ರಾಫಿಟ್ ಮಾಡಿದ್ರು ಅದರ ಒಂದು ಪಾರ್ಟು USA ಕೂಡ ಹೋಗುತ್ತೆ. ಇದು ನನ್ನ ಪ್ರಕಾರ. ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಓಲಾ ಒರಿಜಿನ್ ಕಂಟ್ರಿ ಯಾವುದು ಕಮೆಂಟ್ ಮಾಡಿ. ಹಾಗೆ ಭಾರತ್ ಟ್ಯಾಕ್ಸಿ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಸಕ್ಸಸ್ಫುಲ್ ಆಗ್ಬೋದಾ?